ಎಸ್ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶಗೊಂಡಿದ್ದಾರೆ. ಬರಗಾಲದಲ್ಲಿ ಬರದೇ ಇರೋ ನರೇಂದ್ರ ಮೋದಿ ಎಲೆಕ್ಷನ್ ಹೊಸ್ತಿಲಲ್ಲಿ ಬರ್ತಾರೆ. ಚುನಾವಣೆ ಟೈಮಲ್ಲಿ ಬಿಟ್ರೆ ಬೇರೆ ಟೈಮಲ್ಲಿ ಕರ್ನಾಟಕ ನೆನಪಾಗೋದಿಲ್ವಾ? ಇದು ಸಿಎಂ ಸಿದ್ದು ಪ್ರಧಾನಿ ವಿರುದ್ಧ ಗುಡುಗಿರುವಂತಹದ್ದು. ಚುನಾವಣೆ ಟೈಮನ್ನ ಬಿಟ್ಟರೆ ಬೇರೆ ಯಾವ ಕಾಲದಲ್ಲೂ ಕೂಡ ಪ್ರಧಾನಿ ಬರೋದಿಲ್ಲ. ಮೋದಿ ವಿರುದ್ಧ ಸಿಎಂ ವಾಗ್ದಾಳಿ. ಎಸ್, ಪ್ರವಾಹ ಬಂದಾಗಲೂ ಕೂಡ ಬರಲಿಲ್ಲ, ಬರಗಾಲ ಬಂದಾಗಲೂ ಬರಲಿಲ್ಲ, ಆದರೆ ಚುನಾವಣೆ ಹೊಸ್ತಿಲಲ್ಲಿ ಓಡೋಡು ಬರ್ತಾರೆ ನಮ್ಮ ಪ್ರಧಾನಿ. ಒಂದರ್ಥದ ಕುಹಕದ ಥರ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪ್ರವಾಹ ಬಂದಾಗಲೂ ಬರಲಿಲ್ಲ, ಬರಗಾಲ ಬಂದಾಗಲೂ ಬರಲಿಲ್ಲ, ಚುನಾವಣೆ ಟೈಮಲ್ಲಿ ಮಾತ್ರ ಓಡಿ ಬರ್ತಾರೆ. ಅಪರೂಪಕ್ಕಾದರೂ ಸತ್ಯ ಹೇಳಿ ಎಂದು ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಸಿಎಂ ಸಿದ್ದು. 40% ಸರ್ಕಾರ ಅಂತ ಗುತ್ತಿಗೆದಾರರಿಂದಲೇ ಕರೆಸಿಕೊಂಡಂತಹದ್ದು. ಒಟ್ಟಾರೆ ಚುನಾವಣೆ ಟೈಮಲ್ಲಿ ಬಿಟ್ಟರೆ ಬೇರೆ ಟೈಮಲ್ಲಿ ಕರ್ನಾಟಕ ನೆನಪಾಗಲ್ವಾ ಅನ್ನುವಂತಹ ಪ್ರಶ್ನೆ. ಮೋದಿ ವಿರುದ್ಧ ಸಿಎಂ ವಾಗ್ದಾಳಿ. ಪ್ರವಾಹ ಬಂದಾಗಲೂ ಬರಲಿಲ್ಲ, ಬರಗಾಲ ಬಂದಾಗಲೂ ಬರಲಿಲ್ಲ, ಚುನಾವಣೆ ಬಂತು ಓಡಿ ಬಂದ್ರು. ಸುಳ್ಳು ಹೇಳಿ ಹೋದ್ರಿ ನೀವು. ಬಾಂಡ್ಗಳ ಮೂಲಕ ಸಂಗ್ರಹಿಸಿದ 70 ಕೋಟಿಗಟ್ಟಲೆ ತೆರಿಗೆಯನ್ನು ಕಟ್ಟಿಲ್ಲ. ಯಾವ ಮುಖವನ್ನು ಹೊತ್ಕೊಂಡು ರಾಜ್ಯಕ್ಕೆ ಬಂದ್ರಿ? ಮೋದಿ ಸುಳ್ಳು ಹೇಳುವುದರಲ್ಲಿ ನಿಸ್ಸೀಮರು. ಅಪರೂಪಕ್ಕಾದರೂ ಸತ್ಯ ಹೇಳಿ ಎಂದು ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. 40% ಸರ್ಕಾರ ಅಂತ ಗುತ್ತಿಗೆದಾರರಿಂದಲೇ ಕರೆಸಿಕೊಂಡ ಸರ್ಕಾರ ಬಿಜೆಪಿ ಸರ್ಕಾರ. ಇದು ಸಿಎಂ ಸಿದ್ದು ಪ್ರಧಾನಿ ವಿರುದ್ಧ ಗುಡುಗಿರುವಂತಹದ್ದು. ಚುನಾವಣೆ ಟೈಮಲ್ಲಿ ಬಿಟ್ಟರೆ ಬೇರೆ ಯಾವ ಟೈಮಲ್ಲೂ ಕೂಡ ಕರ್ನಾಟಕ ನೆನಪಾಗೋದಿಲ್ಲ ಅವರಿಗೆ. ಪ್ರವಾಹ ಬಂದಾಗಲೂ ಆ ವ್ಯಕ್ತಿತ್ವ ಕಾಣಿಸಿಕೊಳ್ಳೋದಿಲ್ಲ, ಬರಗಾಲ ಬಂದಾಗಲೂ ಕಾಣಿಸಿಕೊಳ್ಳೋದಿಲ್ಲ, ಚುನಾವಣೆ ಹೊಸ್ತಿಲಲ್ಲಿ ಕಾಣಿಸಿಕೊಳ್ತಾರೆ. ಸಿದ್ದು ಏನು ಹೇಳಿದ್ರು ಕೇಳೋಣ ಬನ್ನಿ. ಎಸ್, ಇದು ನಮ್ಮ ಕರ್ನಾಟಕ ಸಿಎಂ ಸಿದ್ದು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಗುಡುಗಿರುವಂತಹದ್ದು. ಚುನಾವಣಾ ಹೊಸ್ತಿಲಲ್ಲಿ ಓಡೋಡಿ ಬರುವಂತಹ ಪ್ರಧಾನಿಗೆ ಬರಗಾಲದ ಕಾಲದಲ್ಲಿ ನಮ್ಮ ರಾಜ್ಯ ನೆನಪಾಗೋದಿಲ್ವಾ? ಬರಗಾಲ ಬಂದಾಗಲೂ ಬರೋದಿಲ್ಲ, ಪ್ರವಾಹ ಬಂದಾಗಲೂ ಬರೋದಿಲ್ಲ, ಚುನಾವಣೆಗೋಸ್ಕರ ಓಡೋಡಿ ಬರ್ತಾರೆ ನಮ್ಮ ರಾಜ್ಯಕ್ಕೆ ಅಂತ ಸಿಎಂ ಸಿದ್ದು ಪ್ರಧಾನಿ ವಿರುದ್ಧ ಗುಡುಗಿದ್ದಾರೆ. ಚುನಾವಣಾ ಪ್ರಚಾರ ಹಿನ್ನೆಲೆ ಮಂಗಳೂರು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿರ್ತಕ್ಕಂತಹದ್ದು ಸಿಎಂ ಸಿದ್ದು ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ಧ. ಬಾಂಡ್ಗಳ ಮೂಲಕ ಸಂಗ್ರಹಿಸಿದ ಕೋಟಿಗಟ್ಟಲೆ ಹಣಕ್ಕೆ ತೆರಿಗೆ ಕಟ್ಟೋದಿಲ್ಲ, ನೀವು ಯಾವ ಮುಖವನ್ನು ಹೊತ್ಕೊಂಡು ಬರ್ತೀರಾ ನಮ್ಮ ರಾಜ್ಯಕ್ಕೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಸಿಎಂ ಸಿದ್ದು ಹಾಕಿದ್ದಾರೆ. ಮೋದಿ ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು, ಅಪರೂಪಕ್ಕಾದರೂ ಸತ್ಯ ಹೇಳಿ ಎಂದು ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. 40% ಸರ್ಕಾರ ಅಂತ ಗುತ್ತಿಗೆದಾರರಿಂದಲೇ ಕರೆಸಿಕೊಂಡಂತಹ ಸರ್ಕಾರ ಬಿಜೆಪಿ ಸರ್ಕಾರ. ನಮ್ಮ ರಾಜ್ಯ ಕಷ್ಟ ಕಾಲದಲ್ಲಿದ್ದಾಗ ಪ್ರಧಾನಿ ನರೇಂದ್ರ ಮೋದಿ ನಮ್ಮ ರಾಜ್ಯವನ್ನು ಭೇಟಿ ಮಾಡೋದಿಲ್ಲ, ಬರಗಾಲ ಆಗಲಿ ಅಥವಾ ಪ್ರವಾಹ ಬಂದಾಗಲಾಗಲಿ ನಮ್ಮ ರಾಜ್ಯ ನೆನಪಾಗೋದಿಲ್ಲ, ಆದರೆ ಚುನಾವಣೆ ಹೊಸ್ತಿಲಲ್ಲಿ ನಮ್ಮ ರಾಜ್ಯಕ್ಕೆ ಓಡೋಡಿ ಬರ್ತಾರೆ. ಇದು ಸಿಎಂ ಸಿದ್ದು ಪ್ರಧಾನಿ ವಿರುದ್ಧ ಗುಡುಗಿರುವಂತಹದ್ದು. ನಿನ್ನೆ ಅಷ್ಟೇ ಮಂಗಳೂರು ಭೇಟಿ ಮಾಡಿದ್ದ ಪ್ರಧಾನಿ ನರೇಂದ್ರ ಮೋದಿ ರ್ಯಾಲಿಯ ಮುಖಾಂತರ ಅಲ್ಲಿ ಕಾಂಗ್ರೆಸ್ ಪಕ್ಷದ ಸಾಕಷ್ಟು ನಾಯಕರ ವಿರುದ್ಧವೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಗುಡುಗಿದ್ರು. ಸಂಸದ ಡಿ.ಕೆ. ಸುರೇಶ್ ಹೇಳಿಕೆಯ ಆಧಾರದಲ್ಲಿ ಅಥವಾ ಹೇಳಿಕೆಯನ್ನು ಮುಂದಿಟ್ಟುಕೊಂಡು ಸಾಕಷ್ಟು ರೀತಿಯ ಮಾತುಗಳನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಆಡಿದ್ರು. ಬಹುಶಃ ಸಿಎಂ ಸಿದ್ದು ಆಕ್ರೋಶಕ್ಕೆ ಆ ಹೇಳಿಕೆಗಳು ಕೂಡ ಕಾರಣವಾಗಿರಬಹುದು. ಕಾಂಗ್ರೆಸ್ ಒಂದು ತುಘಲಕ್ ಸರ್ಕಾರ ಇದ್ದ ಹಾಗೆ ಅಲ್ಲಿ ದೇಶ ಒಡೆಯುವಂತಹ ಕೆಲ ವ್ಯಕ್ತಿಗಳಿಗೂ ಕೂಡ ಟಿಕೆಟ್ ಕೊಡ್ತಾರೆ ಕಾಂಗ್ರೆಸ್ ಪಕ್ಷ. ಆ ತರಹದ ಸಂಪ್ರದಾಯ ನಮ್ಮ ಬಿಜೆಪಿಯಲ್ಲಿಲ್ಲ, ಅದು ಕೇವಲ ಕಾಂಗ್ರೆಸ್ನಲ್ಲಿ ಮಾತ್ರ ಎನ್ನುವಂತಹ ರೀತಿಯಲ್ಲಿ ಬಹಳಷ್ಟು ವ್ಯಂಗ್ಯವಾಗಿ ಮಾತನಾಡಿದರು ಪ್ರಧಾನಿ ಮೋದಿ. ಆ ಒಂದು ಮಾತುಗಳು ಈಗ ಸಿದ್ದುವ ಆಕ್ರೋಶಕ್ಕೆ ಕಾರಣವಾಯಿತಾ ಎನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಅಪರೂಪಕ್ಕಾದರೂ ಸತ್ಯ ಹೇಳೋದಕ್ಕೆ ಸಾಧ್ಯ ಇಲ್ವಾ ಅವರಿಗೆ? ಮೋದಿ ಬರೀ ಸುಳ್ಳು ಹೇಳೋದ್ರಲ್ಲೇ ನಿಸ್ಸೀಮರು ಅನ್ನುವಂತಹ ವ್ಯಂಗ್ಯವಾದ ಮಾತುಗಳು ಸಿಎಂ ಸಿದ್ದರಾಮಯ್ಯರಿಂದ. ಚುನಾವಣೆ ಬಂತು ಓಡಿ ಬಂದರು, ಸುಳ್ಳು ಹೇಳಿ ಹೋದ್ರಿ ನೀವು ಅನ್ನುವಂತಹ ವ್ಯಂಗ್ಯ ಮಾತುಗಳು ಆಡಿರುವಂತಹದ್ದು ಸಿಎಂ ಸಿದ್ದು.
40% ಸರ್ಕಾರ ಅಂತ ಗುತ್ತಿಗೆದಾರರಿಂದಲೇ ಕರೆಸಿಕೊಂಡಂತಹ ಸರ್ಕಾರ ಅದು BJP. ಕಾಂಗ್ರೆಸ್ ಆ ತರಹ ಕರೆಸಿಕೊಳ್ಳುವಂತಹ ಕೆಲಸ ಮಾಡಲಿಲ್ಲ. ಆ ಕೆಲಸ ಮಾಡಿದ್ದು BJP ಸರ್ಕಾರ. ಅಪರೂಪಕ್ಕಾದರೂ ಸತ್ಯ ಹೇಳಬೇಕು ಪ್ರಧಾನಿ ಎನ್ನುವಂತಹ ಮಾತು.